ನಮಸ್ತೆ, ನಾನಿದ್ದೀನಿ ಇವತ್ತು ತುಮಕೂರು ನಗರದಲ್ಲಿರುವಂಥ ಬುದ್ಧ ವಿಹಾರದಲ್ಲಿ ಇವತ್ತು ಒಂದು ಸ್ತೂಪವನ್ನು ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಭಾಳ ವಿಶೇಷ ಏನಂತಂದರೆ ಈ ಸ್ತೂಪಕ್ಕೆ ಬುದ್ಧನ ಧಾತುವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ತುಂಬ ವಿಶೇಷ. ಬುದ್ಧನ ಧಾತು ಪ್ರತಿಷ್ಠಾಪಿತ ಸ್ತೂಪ ತುಮಕೂರು ಬುದ್ಧ ವಿಹಾರದಲ್ಲಿ ಮಾತ್ರ ನಾವು ಕಾಣಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಬುದ್ಧ ವಿಹಾರಗಳು ಇದ್ದಾವೆ ಮತ್ತು ಸ್ತೂಪಗಳಿದ್ದಾವೆ. ಆದರೆ ಬುದ್ಧನ ಧಾತು ಪ್ರತಿಷ್ಠಾಪಿತ ಸ್ತೂಪ ಬಹುಶಃ ಇದೊಂದೇ ಇರ್ಬೋದು ಅಂತ ನನ್ನ ಭಾವನೆ. ಮತ್ತು ಇಲ್ಲೂ ಕೂಡ ಸಾಕಷ್ಟು ಜನ ಕೆಲವರು ಹೇಳಿದರು. ಮಹಾಬೋಧಿ ತುಮಕೂರು ಸೆಂಟರಲ್ಲಿದೆ. ಈಗ ಪವನ್ ಬುದ್ಧರು ಧಾತು ಥೈಲ್ಯಾಂಡ್ನಿಂದ ಸಿಕ್ಕಿದೆ ನಮಗೆ. ಸ್ತೂಪ ಇನಾಗ್ರೇಷನ್ ಇದೆ. ಸ್ತೂಪ ಒಳಗಡೆ ಆಗ್ತದೆ. ಈಗ ದರ್ಶನ ಮಾಡ್ತಾರೆ. ಇಲ್ಲಿ ಇರುವಂಥ ಸ್ತೂಪಕ್ಕೆ ಮಾತ್ರ ಬುದ್ಧನ ಧಾತುವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇದು ಇಲ್ಲಿನ ವಿಶೇಷ. ಬುದ್ಧನ ಧಾತು ಇರುವಂತಹ ಕರ್ನಾಟಕ ರಾಜ್ಯದ ಏಕೈಕ ಸ್ತೂಪ ಇದಾಗಿರುತ್ತೆ. ತುಮಕೂರಿನ ಬುದ್ಧ ವಿಹಾರಕ್ಕೆ ತಾವು ಯಾರಾದರೂ ಬಂದರೆ ದಯವಿಟ್ಟು ಇಲ್ಲಿ ಬಂದು ಬುದ್ಧನ ಅಸ್ಥಿ ಪ್ರತಿಷ್ಠಾಪನೆ ಮಾಡಿರುವಂಥ ಈ ಸ್ತೂಪವನ್ನು ತಾವು ನೋಡ್ಕೊಂಡು ಹೋಗ್ಬೋದು, ಸ್ಪರ್ಶ ಮಾಡ್ಕೊಂಡು ಹೋಗ್ಬೋದು, ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಇದೊಂದು ಒಳ್ಳೆಯ ಅದ್ಭುತವಾದಂಥ ಒಂದು ಸಂದರ್ಭದಲ್ಲಿ ನಾನು ಸಾಕ್ಷಿಯಾಗಿದ್ದೀನಿ ಅಂತಂದೇಳಿ ತುಂಬ ಖುಷಿ ಇದೆ. ನಮಸ್ಕಾರ.